ಈ ದಿನ ಜಾತ್ಯತೀತ ಜನತಾದಳದ ಮಂಡ್ಯ ಜಿಲ್ಲಾ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಮನವಿ ವಿಚಾರ ಇಷ್ಟೇ, ಏನು 21ನೇ ತಾರೀಕು ನಾಡಿದ್ದು ಭಾನುವಾರ ನಮ್ಮ ನೆಚ್ಚಿನ ನಾಯಕರು, ರಾಜ್ಯ ಯುವಜನತಾದಳದ ಮುಖಂಡರು ಅಂತ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬಿಡದಿ ಉಳಿವಿಗಾಗಿ, ಬಿಡದಿ ಜನರ ಬದುಕಿಗಾಗಿ, ಬಿಡದಿಯ ರೈತರ ಪರವಾಗಿ ಪಾದಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೋ ಅಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಅನ್ಯಾಯಗಳನ್ನು ಸುವಿಸ್ತಾರವಾಗಿ ಮನವಿಯ ಮೂಲಕ ಮಂಡ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ವಿಶೇಷವಾಗಿ ಅಲ್ಲಿ ನಡೀತಾ ಇರ್ತಕ್ಕಂಥ ಹೈನುಗಾರಿಕೆಗಳಿಗೆ, ರೇಷ್ಮೆ ಉದ್ಯಮಕ್ಕೆ, ಅದರಲ್ಲೂ ಅತಿ ಸಣ್ಣ ರೈತರಿಗೆ ಆಗ್ತಕ್ಕಂಥ ತೊಂದರೆಯನ್ನು ಈಗಲಾದರೂ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿ ಆ ವಿಚಾರದಲ್ಲಿ ಕೈ ಬಿಡಬೇಕು, ಬೆಳೆಗಳನ್ನು ಉಳಿಸಬೇಕು, ಕಬ್ಬು ತೆಂಗು ಮತ್ತು ಅಡಿಕೆಗಳನ್ನು ಉಳಿಸಬೇಕು. ಲಕ್ಷಾಂತರ, ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮರಗಳನ್ನು ಏನು ದಾಸೋಹ ಕೊಟ್ಟಿದ್ದಾರೋ ಅದನ್ನು ತಪ್ಪಿಸ್ಬೇಕು. ಆ ಭಾಗದ ಜನರ ಬಾಳನ್ನು ಬದುಕಾಗಿರಿಸಬೇಕು, ಆ ಬಾಳನ್ನು ಹಾಳು ಮಾಡಬಾರ್ದು ಅಂತೇಳಿ ಆ ಮೂಲಕ ಸಾಂಕೇತಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಾಡಿದ್ದು ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆಯಲ್ಲಿ ನಮ್ಮ ಜಿಲ್ಲೆಯಿಂದ ಸಹಸ್ರಾರು ಮಂದಿ ಅವ್ರ ಜೊತೆಗೆ ಹೆಜ್ಜೆ ಹಾಕಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಲ್ಲ ವಿಚಾರಗಳು ಸುವಿಸ್ತಾರವಾಗಿ ನಾವು ಜಿಲ್ಲಾಧಿಕಾರಿಗೆ ಇವತ್ತು ಮನೆ ಮೂಲಕ ಸಲ್ಲಿಸಿದ್ದೀವಿ. ನಾಡಿದ್ದು ಚಳವಳಿಗೆ ಜಿಲ್ಲೆಯಾದ್ಯಂತ ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೀವಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲೂ ಸನ್ಮಾನ್ಯ ರಾಮಚಂದ್ರ ನೇತೃತ್ವದಲ್ಲಿ ಸಾವಿರಾರು ಜನ ಆ ಚಳವಳಿಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರತಿನಿತ್ಯವೂ ಕೂಡ JDS ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾನೆ ಇದ್ದಾವೆ. ಆದರೂ ಕೂಡ ರಾಜ್ಯ ಸರ್ಕಾರದ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಹೋರಾಟ ನಿರಂತರ ಹೋರಾಟ ಮಾಡದೇ ಇದ್ದರೆ ರಾಜ್ಯ ಸರ್ಕಾರ ಮಾಡೋದನ್ನೇ ಮಾಡ್ತದೆ. ಈಗ ಅವ್ರು ಮಾಡೋಕ್ಕೆ ಹೊರಟಿರೋದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ, ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು. ದಂಧೆ ಬೇಡ, ಬೇಕಾದರೆ ನೀವು ಮಾಡಬೇಕಾದ್ರೆ ಹಿಂದೆಲ್ಲ ಇತ್ತು. ಇದು ಯಾರ್ಯಾರು ಅದ್ರ ಬಗ್ಗೆ ಪಾಸಿಟಿವ್ ಮಾತಾಡೋಕೆ ಕೊಟ್ಟಿದ್ದಾರೋ ಅವರೆಲ್ಲರೂ ಹಿಂದೆ ಏನೇನು ಮಾತಾಡಿರ್ತಕ್ಕಂಥದ್ದು ಎಲ್ಲ ಜಗಜ್ಜಾರು. ಇವತ್ತು ಮೀಡಿಯಾ ಅಷ್ಟು ಸುಲಭ ಅಲ್ಲ, ಪ್ರತಿಯೊಂದು ರೆಕಾರ್ಡ್ಗಳು ಇದ್ದಾವೆ. ಅವರೇ ಹೇಳಿದ್ದಾರೆ, ಬರಡು ಭೂಮಿನಲ್ಲಿ ಮಾಡಿ ಈ ಜಾಗ ಉಳಿಸಿ, ಹಸಿರು ಜಾಗ ಉಳಿಸಿ ಅಂತ ಅವರೇ ಹೇಳಿದ್ದಾರೆ. ಇವತ್ತು ಅವರೇ ಅದ್ರ ಪರವಾಗಿ ನಿಂತಿದ್ದಾರೆ. ಇದು ಬೇಡ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ಅದ್ರ ಬಗ್ಗೆ ಗಮನ ಹರಿಸಿ ಆಟವನ್ನು ಬಿಟ್ಟು, ರೈತರ ಬದುಕಿಗೆ ಅವ್ರ ಚೆಲ್ಲಾಟ ಆಡೋದನ್ನ ಬಿಟ್ಟು ಆ ಜಾಗವನ್ನು ದಯಮಾಡಿ ಆ ಭಾಗದಲ್ಲಿರ್ತಕ್ಕಂಥ ಸಣ್ಣ ರೈತರನ್ನ ಉಳಿಸಿ ಅಂತೇಳಿ ನಾವು ಮನವಿ ಮಾಡಲಿಕ್ಕೆ ಇಚ್ಛೆಪಡ್ತೇವೆ. ಮಂಡ್ಯ ಜಿಲ್ಲೆಯ ನಮ್ಮ JDS ಪಕ್ಷದ ವತಿಯಿಂದ ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು, ಹಾಗೆ ನಮ್ಮ ಎಲ್ಲ ಪಕ್ಷದ ಅಧ್ಯಕ್ಷರುಗಳು ಮತ್ತು ಎಲ್ಲ ಸಮುದಾಯದ ಅಧ್ಯಕ್ಷರು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಏನು ಬಿಡದಿನಲ್ಲಿ ಇವತ್ತು ಟೌನ್ಶಿಪ್ನ ಮಾಡಲಿಕ್ಕೆ ಹೊರಟಿದ್ದಾರೋ ಸರ್ಕಾರದವರು, ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ. ರೈತರ ಬದುಕು ಇವತ್ತು ಹಸನಾಗಿರಬೇಕು ಅಂತಂದರೆ ರೈತರು ಜಮೀನು ಉಳಿಬೇಕು. ಮುಂದೆ ಒಂದು ದಿವಸ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ಹಾಗಾಗಿ ಈ ಏನು ಟೌನ್ಶಿಪ್ನ ಕೈ ಬಿಡಬೇಕು ಅಂತೇಳಿ 21ನೇ ತಾರೀಕು ನಮ್ಮ ಬಿಡದಿಯಿಂದ ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷ, ನಮ್ಮ ಪಕ್ಷದ ನಾಯಕರು ಆದಂಥ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಕ್ಷೇತ್ರದಿಂದ ಸುಧಾ ನಮ್ಮ ಸಾವಿರಾರು ರೈತರನ್ನು ಒಡಗೂಡಿ ಈ ಬಿಡದಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಈ ಪಾದಯಾತ್ರೆಗೆ ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿ ದೇವರುಗಳು ಹಾಗೂ ನಮ್ಮ ಕುಮಾರಣ್ಣವರ ಎಲ್ಲ ಅಭಿಮಾನಿಗಳು ಭಾಗವಹಿಸ್ತಾರೆ. ಹಾಗಾಗಿ ಕೂಡಲೇ ಎಚ್ಚೆತ್ತು ಸರ್ಕಾರ ಮತ್ತು ನಮ್ಮ ಏನು ಮುಖ್ಯಮಂತ್ರಿಗಳಿದ್ದಾರೆ ರೈತರ ಉಳಿವಿಗಾಗಿ ಆ ಟೌನ್ಶಿಪ್ನ ಕೈ ಬಿಡಬೇಕು ಅಂತ ಒತ್ತಾಯಿಸಿ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ನಮ್ಮ ಮುಖಂಡರುಗಳೆಲ್ಲ ಆ ಪಾದಯಾತ್ರೆಗೆ ಭಾಗವಹಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಧನ್ಯವಾದಗಳು. ಘನವೆತ್ತ ಕರ್ನಾಟಕ ಸರ್ಕಾರ ಬಿಡದಿಯಲ್ಲಿ ಏನು ಕೈಗೊಂಡಿರುವಂಥ ಟೌನ್ಶಿಪ್ಗೆ ಅಲ್ಲಿಯ ರೈತರನ್ನು ಒಕ್ಕಲೆಬ್ಬಿಸಿ ಅಲ್ಲಿ ಕೃಷಿಗೆ ಫಲವತ್ತಾದ ಭೂಮಿಯನ್ನು ರೈತರಿಂದ ಕಸ್ಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಂದರೆ ಖಾಸಗಿಯವರಿಗೆ ಕೊಟ್ಟು ಅಲ್ಲಿ ಒಂದು ಟೌನ್ಶಿಪ್ನ ಅಭಿವೃದ್ಧಿ ಮಾಡಬೇಕು ಅಂತ ಏನು ಹೊರಟಿದೆ. ಅದರಲ್ಲೂ ನೂತನವಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಈ ಯೋಜನೆಯನ್ನು ಸರ್ಕಾರದ ಪ್ರತಿಷ್ಠೆ ಅನ್ನೋದ್ರ ಬದಲಾಗಿ ಅವರ ವೈಯಕ್ತಿಕ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡು ಈ ಟೌನ್ಶಿಪ್ನ ನಾನು ಮಾಡೇ ತೀರ್ತೀನಿ ಅಂತ ಏನು ಒಂದು ದುರ್ವರ್ತನೆಯನ್ನು ತೋರ್ತಾ ಇದ್ದಾರೆ. ಅದರ ವಿರುದ್ಧ ಜಾತ್ಯತೀತ ಜನತಾದಳ ಪಕ್ಷ ಈ ರಾಜ್ಯದ
ಹಲವಾರು ರೈತ ಮುಖಂಡರು, ರೈತರು, ಈ ರಾಜ್ಯದ ಹಿತವನ್ನು ಕಾಯ್ತಾ ಇರ್ತಕ್ಕಂಥ ಕೆಲವು ಒಕ್ಕೂಟಗಳನ್ನು ಒಳಗೊಂಡುಕೊಂಡು ದಿನಾಂಕ 21/6/2026 ಭಾನುವಾರ ಬೆಳಗ್ಗೆ 9 ಗಂಟೆಗೆ ಏನು ಆ ಭಾಗದಲ್ಲಿ ಈಗ ಕೆಲವು ಗ್ರಾಮಗಳನ್ನು ಮಾರ್ಕ್ ಮಾಡಿ ನೋಟಿಸನ್ನು ಇಶ್ಯೂ ಮಾಡುವಂಥ ಕಾರ್ಯಕ್ರಮವನ್ನು ಸರ್ಕಾರ ಏನು ಮಾಡಿದೆ, ಆ ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಚುರುಕನ್ನು ಮುಟ್ಟಿಸಿ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ನಾವು ಒಂದು ಹೋರಾಟವನ್ನು ಏನು ನಮ್ಮ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೈಗೊಂಡಿದ್ದೇವೆ. ಆ ಹೋರಾಟ ಯಶಸ್ವಿ ಆಗಲಿಕ್ಕೆ ನಾವು ಇಡೀ ರಾಜ್ಯದ ರೈತ ಒಕ್ಕೂಟದಲ್ಲಿ ಮನವಿ ಮಾಡ್ತಾ, ಅದೇ ರೀತಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು, JDS ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು, ಎಲ್ಲ ನಾಯಕರುಗಳು ಆ ದಿನ ಆ ಕಾಲ್ನಡಿಗೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಈ ಮೂಲಕ ತಮ್ಮ ಮುಖೇನ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ.